ದಿನಾಂಕ 8/6/2025 ಅವತ್ತು ಸುಮಾರು ಮಧ್ಯಾಹ್ನ 2:15 ಗಂಟೆಗೆ ಪ್ರಿಯಾದ ರಘು ಹಿರಿಸವೆ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲುಪಡಿಸಿರ್ತಾರೆ. ಈ ಪ್ರಕರಣ ಹಿನ್ನೆಲೆ ಏನಂತಂದರೆ, ಅವರು 5 ವರ್ಷ ಮಗಳಾದ ಮಗಳಿಗೆ ಅವ್ರ ಹೆಂಡತಿ ಶ್ವೇತಾ ಮರ್ಡರ್ ಮಾಡಿರುತ್ತಾರೆ ಅಂತ ಒಂದು ಪ್ರಕರಣ ದಾಖಲೆಪಡಿಸಿದ್ದಾರೆ. ಇದರಲ್ಲಿ ಪ್ರಮುಖ ಆರೋಪಿಯಾಗಿ ಶ್ವೇತಾ ಮತ್ತು ಎರಡನೇ ಆರೋಪಿಯಾಗಿ ಮಂಜಕ್ಕ ಅಂತ ಇಬ್ಬರೂ ಅವರು ಆರೋಪ ಮಾಡಿದ್ದಾರೆ ಅವರಿಬ್ಬರ ಮೇಲೂ. ಕೇಸ್ ಹಿನ್ನೆಲೆ ಏನಂತಂದರೆ, ರಘು ಮತ್ತು ಏನು ಅಕ್ಯೂಸ್ ಇದ್ದಾರೋ ಅವರಿಬ್ಬರಿಗೂ ಸುಮಾರು 2018 ಮದುವೆ ಆಗಿರ್ತದೆ. ಅದಾದ ಮೇಲೆ ಅವರಿಬ್ಬರಿಗೂ ಗಂಡ ಹೆಂಡತಿ ಮಧ್ಯದಲ್ಲಿ ವೈಮನಸ್ಸು ಇರ್ತದೆ. ಸ್ವಲ್ಪ ವರ್ಷ ಹಿಂದೆ ಅವರಿಬ್ಬರೂ ಸಹ ಕೋರ್ಟಿಗೆ ಡೈವರ್ಸಿಗೆ ಹಾಕಿರ್ತಾರೆ. ಈ ಹಾಕಾದ ಮೇಲೆ ಇಬ್ಬರು ಬೇರೆ ಬೇರೆ ಆಗಿ ವಾಸ ಮಾಡ್ಕೊಂಡು ಬಂದಿರ್ತಾರೆ. ಅವರು ಬಂದು ನೆಲಮಂಗಲದಲ್ಲಿ ಮತ್ತು ಯಾರು ಅಕ್ಯೂಸ್ ಇದ್ದಾರೋ ಅವ್ರು ಚನ್ನರಾಯಪಟ್ಟಣದಲ್ಲಿ. ಸುಮಾರು 1.5 ವರ್ಷ ಹಿಂದೆ 2023 ಜೂನಿಂದ ಏನು ಅಕ್ಯೂಸ್ ಇದ್ದಾರೋ ಅವ್ರು ಹೋಗಿ ಕಂಪ್ಲೇಂಟ್ ಮತ್ತು ಅವ್ರದ್ದು ಮಗಳು ಜೊತೆಗೆ ಗಂಡ ಮತ್ತು ಮಗಳು ಜೊತೆಗೆ ನೆಲಮಂಗಲದಲ್ಲಿ ವಾಸ ಮಾಡ್ಕೊಂಡು ಬರ್ತಾ ಇರ್ತಾರೆ. ಅದಾದಮೇಲೆ ಅವಾಗ ಗಂಡ ಹೆಂಡತಿಗೂ ಗಲಾಟೆ ಆಗ್ತಾ ಇರ್ತದೆ. ಆದರೆ ಮಗುವುದು ಕಸ್ಟಡಿ ಬಗ್ಗೆ ಕೋರ್ಟಲ್ಲಿ ಕೇಸ್ ಇನ್ನೂ ಮುಗ್ದಿಲ್ಲ ಅಂತ ಕಾರಣಕ್ಕೋಸ್ಕರ ಮುಂದುವರಿಸಿರ್ತಾರೆ. ಇವರು 2023 ಸಹ ಗಂಡ ಹೆಂಡತಿ ಮಗು ಮತ್ತು ಅವ್ರ ಅತ್ತೆನೂ ಸಹ ಜೊತೆಗೆ ವಾಸ ಮಾಡ್ಕೊ ಬರ್ತಾ ಇದ್ರು. ಅವಾಗ ಅಕ್ಯೂಸ್ ಏನಿರ್ತಾರೋ ಅವ್ರ ಮಗಳನ್ನು ಕರ್ಕೊಂಡು ಹೋಗಿ ಚನ್ನರಾಯಪಟ್ಟಣ ಇಲ್ಲ ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗ್ತಾ ಇದ್ರು ಅಂತ ಅವರು ಕಂಪ್ಲೇಂಟಲ್ಲಿ ತಿಳಿಸಿರ್ತಾರೆ. ಕಂಪ್ಲೇಂಟ್ ಹೇಳುವ ಪ್ರಕಾರ ದಿನಾಂಕ 8/6/2025 ಬೆಳಿಗ್ಗೆ ಸುಮಾರು 10 ಗಂಟೆ ಸಮಯದಲ್ಲಿ ಆದಿತ್ಯ ಅಂತ ಒಬ್ಬರು ಯಾರು ಅಕ್ಯೂಸ್ಗೆ ನೆಂಟರು ಇರ್ತಾರೋ ಅವರು ಕಂಪ್ಲೇಂಟ್ಗೆ ರಘು ಅವರಿಗೆ ಕಾಲ್ ಮಾಡಿ ಈ ರೀತಿ ಮಗಳಿಗೆ ಏನೋ ಸಾಯಿಸಿದಾರ ಅಂತ ಅವ್ರ ಮಾಹಿತಿ ಬರುತ್ತದೆ. ಮತ್ತು ಅವರು ಬಂದು ನೋಡುವಾಗ ಮಗಳನ್ನು ಅವರು ತಾಯಿನೇ ಸಾಯಿಸಿದಾರಂತ ಅವ್ರಿಗೆ ಕಂಡು ಬಂದಿರ್ತದೆ. ಇದ್ರ ಮೇಲೆ ಅವ್ರ ಪ್ರಕರಣ ದಾಖಲುಪಡಿಸಿರ್ತಾರೆ. ಇದರಲ್ಲಿ ಪ್ರಮುಖವಾಗಿ ಏನು ಕಂಪ್ಲೇಂಟ್ ಇದೆ ಅವ್ರು ಮಾಡ್ತಾ ಇರುವ ಆರೋಪ ಏನು ಅಕ್ಯೂಸ್ ಇದ್ದಾರೋ ಅವರು ಒಂದು ವೇಳೆ ಅವ್ರಿಗೆ ಡೈವರ್ಸ್ ಸಿಗ್ಬಿಟ್ರೆ ಮತ್ತು ಮಗು ಕಸ್ಟಡಿ ಸಿಕ್ಕಿಲ್ಲ ಅಂತಂದರೆ ಅಪ್ಪ ಮತ್ತು ಮಗು ಅವರನ್ನು ಬಿಟ್ಟು ನೆಮ್ಮದಿಯಾಗಿ ಬದುಕ್ಬಿಡ್ತಾರೆ ಅಂತ ಒಂದು ನಿಟ್ಟಿನಲ್ಲಿ ಅವ್ರಿಗೆ ನೆಮ್ಮದಿ ಸಿಗಬಾರ್ದು ಅಂತ ಕಾರಣಕ್ಕೋಸ್ಕರ ಮಗುವನ್ನು ಸಾಯಿಸಿದ್ದಾರೆ ಅಂತ ಮಗುದು ತಂದೆ ಆರೋಪವನ್ನು ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ನಾವು ಅಕ್ಯೂಸ್ಡ್ ಆದ ಶ್ವೇತಾ ಅವರಿಗೆ ದಸ್ತಗಿರಿಯನ್ನು ಮಾಡಿದ್ವಿ ಮತ್ತು ತನಿಖೆಯನ್ನು ಮುಂದುವರಿಸಿದ್ವಿ. ಇದರಲ್ಲಿ ಅವ್ರು ಮಾಡ್ತಾರೆ ಇನ್ನೊಂದು ಆರೋಪ ಮಂಜುಳಾ ಅವ್ರದ್ದು ಏನು ಸಿಸ್ಟರ್ ಇದ್ದಾರೆ ಅವ್ರ ಮೇಲೂ ಸಹ ಆರೋಪ ಮಾಡಿದ್ದಾರೆ. ಅವ್ರ ಮೇಲೂ ನಾವು ತನಿಖೆಯನ್ನು ಮುಂದುವರಿಸಿದ್ವಿ. ಗಂಡ ಮತ್ತು ಹೆಂಡತಿ 2023 ನೆಲಮಂಗಲದಲ್ಲಿ ಜೊತೆಗೆ ಇದ್ದಿದ್ದಾರೆ. ನಮಗೆ ಪ್ರಾಥಮಿಕ ತನಿಖೆಯಲ್ಲಿ ಮತ್ತು ನಾವು ಸ್ಥಳ ಪರಿಶೀಲನೆ ಮಾಡುವಾಗ ನಮಗೆ ಕಂಡು ಬಂದಿರೋದು ಮಗುವನ್ನು ಒಂದು ಕಟ್ಟೆಯಲ್ಲಿ 1.5 2 ಅಡಿ ನೀರೇನಿರ್ತದೋ ಆ ಕಟ್ಟೆಯಲ್ಲಿ ಅವರು ಬಲವಂತವಾಗಿ ಮುಳುಗಿಸಿದ್ದಾರೆ ಅಂತ ನಮಗೆ ಕಂಡು ಬಂದಿದೆ. ಆನ್ ದ ಸೂಪರ್ಫಿಷಿಯಲ್ ವಿಸಿಟಿಂಗ್ ಆಫ್ ದಿ ಒಂದು ಸ್ಪಾಟ್ ವಿಸಿಟ್ ಮಾಡುವಾಗ 1.5 ಅಡಿ ನೀರಲ್ಲಿ ಅವರನ್ನು ಬಲವಂತವಾಗಿ ಮಗುವನ್ನು ಮುಗಿಸಿ ಅವರನ್ನು ನೀರಿಗೆ ತಪ್ಪಿಕೊಂಡು ಅವ್ರಿಗೂ ಮರ್ಡರ್ ಮಾಡಿದ್ದಾರೆ ಅಂತ ನಮಗೆ ತನಿಖೆಯಲ್ಲಿ ಕಂಡು ಬಂದಿದೆ. ಆದ್ರೂ ಸಹ ಈ ಸಂಬಂಧಪಟ್ಟಂಗೆ ಸೈಂಟಿಫಿಕ್ ಎವಿಡೆನ್ಸ್ ಮತ್ತು ಫಾರೆನ್ಸಿಕ್ಸ್ ಎವಿಡೆನ್ಸ್ ಸಹ ಪೋಸ್ಟ್ಮಾರ್ಟಮ್ ರಿಪೋರ್ಟ್ಸ್ ನಾವು ವೆಯ್ಟ್ ಮಾಡ್ತಾ ಇದ್ವಿ. ಇವರು ಏನು ಅಕ್ಯೂಸ್ ಏನಿದ್ದಾರೋ ಅವರು ಮಗು ಡೆತ್ ಆದಮೇಲೆ ಅವ್ರ ನೆಂಟರಿಗೆ ಕಾಲ್ ಮಾಡಿ ಹೇಳಿದ್ದಾರೆ ಈ ರೀತಿ ಮಗು ಕಾಣೆ ಆಗಿದೆ. ಸುಮಾರು ಬೆಳಿಗ್ಗೆ 8 ಗಂಟೆಯಿಂದ 8:15 ಸಮಯದಲ್ಲಿ ಇವರು ಮನೆಯನ್ನು ಎಕ್ಸಿಟ್ ಮಾಡಿದ್ದಾರೆ. ನಮಗೆ ಬಂದಿರುವ ಪ್ರಾಥಮಿಕ ಮಾಹಿತಿ ಪ್ರಕಾರ 8:15 ಸಮಯದಲ್ಲಿ ಬೆಳಿಗ್ಗೆನೋ ಅಮ್ಮ ಮತ್ತು ಮಗು ಇಬ್ಬರೂ ಬಂದಿದ್ದಾರೆ ಮನೆ ಬಿಟ್ಟು. ಅದಾದಮೇಲೆ 9 ಗಂಟೆಯಿಂದ 10 ಗಂಟೆ ಒಳಗಡೆ ಅವರೇ ಕಾಲ್ ಮಾಡಿ ನೆಂಟರಿಗೆ ಕಾಲ್ ಮಾಡಿ ಮಗು ಕಾಣೆ ಆಗಿದೆ ಅಂತ ಹೇಳ್ತಾರೆ. ಬಟ್ ಅದೇ ಸಮಯದಲ್ಲಿ ಅಲ್ಲಿ ಕೆಲಸ ಮಾಡ್ತಾರೆ ಕೆಲವೊಬ್ಬರು ಮಗುವನ್ನು ಬಾಡಿ ತೇಲ್ತಾರ ನೋಡಿ ಅದನ್ನು ಹಾಸ್ಪಿಟಲ್ ಶಿಫ್ಟ್ ಮಾಡಿ ಮಗುವನ್ನು ಬದುಕಿಸೋಕೆ ಪ್ರಯತ್ನ ಪಟ್ಟಿದ್ದಾರೆ. ಅದಾದ್ಮೇಲೆ ಗೊತ್ತಾಗಿದೆ ಇದು ಹಂಗೆ ಆಗಿದೆ, ಮರ್ಡರ್ ಆಗಿದೆ ಅಂತ. ಶ್ವೇತಾ ಅವರು ಅಕ್ಕಪಕ್ಕನೇ ಇದ್ದಿದ್ದಾರೆ, ಕಟ್ಟೆ ಅಕ್ಕಪಕ್ಕನೇ ಇದ್ದಿದ್ದಾರೆ. ನಮ್ದು ಪ್ರಕರಣ ದಾಖಲಾಗಿದೆ 8ನೇ ತಾರೀಕು, ಮಗುನು ಮರ್ಡರ್ ಆಗಿದೆ 8ನೇ ತಾರೀಕು ಕಂಪ್ಲೇಂಟ್ ಪ್ರಕಾರ. ಆದರೆ ಅವ್ರು ಹೇಳುವ ಪ್ರಕಾರ ಗುರುವಾರ ಸಾಯಂಕಾಲ ಸುಮಾರು 8:15 ಗಂಟೆಗೆ 5/6/2025 ಅವತ್ತು ಸಾಯಂಕಾಲ ಸುಮಾರು 8:15 ಗಂಟೆಗೆ ಏನು ಕಂಪ್ಲೇಂಟ್ ಆದ ರಘು ಅವ್ರು ನೈಟ್ ಶಿಫ್ಟ್ ತೆರಳ್ತಾ ಇರ್ತಾರೋ ಆ ಸಮಯದಲ್ಲಿ ನನ್ನ ಮಗುನು ಕರ್ಕೊಂಡು ಹೋಗ್ತೀನಿ ಅಂತ ಅದೇ ಸಮಯದಲ್ಲಿ ಇವರು ತೆರಳಿರ್ತಾರೆ. ಆದರೆ 6ನೇ ತಾರೀಕು ಮತ್ತು 7ನೇ ತಾರೀಕು ಎಲ್ಲಿ ಇದ್ದಾರೆ ಅಂತ ಅವ್ರಿಗೂ ಸ್ಪಷ್ಟವಾಗಿ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ನಾವು ತನಿಖೆಯನ್ನು ಮುಂದುವರಿಸಿದ್ವಿ.
ನಮಗಿರೋ ಮಾಹಿತಿ ಪ್ರಕಾರ ಹಾಸನ ಜಿಲ್ಲೆಯಲ್ಲಿ ಯಾವುದೇ ಪೊಲೀಸ್ ಸ್ಟೇಷನ್ಲಿ ಯಾವುದೇ ಪ್ರಕರಣ ದಾಖಲಾಗಿಲ್ಲ. ಆದರೆ ನೆಲಮಂಗಲ ಪೊಲೀಸ್ ಸ್ಟೇಷನ್ನಲ್ಲಿ ಗಂಡ ಹೆಂಡತಿ ವಿಚಾರ ಬಗ್ಗೆ ಹಲವಾರು ಸತಿ ಮತ್ತು ಅವ್ರ ಮನೆಯಲ್ಲಿ ಸಹ ಹಲವಾರು ಸತಿ ರಾಜಿ ಪಂಚಾಯತಿನೂ ಆಗಿದೆ. ಮದುವೆ ಆಗಲಿದ್ದು ಸರಿ, ರೀಸೆಂಟ್ ಆಗಲೂ ಸರಿ. ಆದರೆ 4 ವರ್ಷ ಹಿಂದೆ ಇಬ್ರು ಸಹ ಒಪ್ಪಿಗೆಯಿಂದ ಡೈವರ್ಸ್ ಹಾಕಿದಾರಂತ ತನಿಖೆಯಲ್ಲಿ ಕಂಡು ಬಂದಿದೆ.